ಸ್ನೇಹಿತರೆ, ಇವತ್ತಿನ ವರದಿಯಲ್ಲಿ ಭಾರತೀಯರ ಫೇವರೆಟ್ ಉಳಿತಾಯ ಮತ್ತು ದುಡ್ಡು ಬೆಳೆಸೋ ವಿಧಾನ. ಮಾರ್ಕೆಟ್ಗೆ ಸಂಬಂಧವೇ ಇಲ್ಲ, ಮಾರ್ಕೆಟ್ ಬೀಳ್ತಾ ಇದೆಯಲ್ಲ, ಎಷ್ಟಾದ್ರೂ ಬೀಳಲಿ, ಇದಕ್ಕೆ ಸಂಬಂಧನೇ ಇಲ್ಲದೆ ನನಗೆ ಸ್ಟೇಬಲ್ ಆಗಿ ಮೊದಲೇ ನಿರ್ಧಾರ ಮಾಡಿದಷ್ಟು ರಿಟರ್ನ್ಸ್ ಬರ್ತಾ ಇರಬೇಕು. ಅದರಲ್ಲಿ ಹೆಚ್ಚಾಗಬಾರ್ದು, ಕಮ್ಮಿ ಆಗಬಾರ್ದು, ಸ್ಟೇಬಲ್. ಅದ್ರ ಬಗ್ಗೆ ಭಾರತೀಯರ ಫೇವರೆಟ್ ಹೂಡಿಕೆ ವಿಧಾನದ ಬಗ್ಗೆ, ಅಂದರೆ ಫಿಕ್ಸೆಡ್ ಡೆಪಾಸಿಟ್ಸ್ ಬಗ್ಗೆ, ಅದರಲ್ಲೂ ಕೂಡ 8% ಅಂಡ್ ಅಬೌವ್ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟನ್ನು ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ FD ನಲ್ಲಿ ನಾವು ನೋಡ್ತಾ ಹೋಗೋಣ ಈ ವರದಿಯಲ್ಲಿ. ಈಗ ನೋಡಿ, ಸೋಮವಾರ ಮಂಗಳವಾರ ಕಂಟಿನ್ಯೂಸ್ಲಿ ಮಾರ್ಕೆಟ್ ಡಮಾರಾಗಿ ಬಿದ್ದು ಹೋಗಿದೆ. ಸಾವಿರ ಪಾಯಿಂಟ್ಸ್ಗೂ ಅಧಿಕ ಪತನ ಆಗಿದೆ. ದುಡ್ಡು ಐಸ್ ಥರ ಕರಗ್ತಾ ಇದೆ. ಆದರೆ ಮಾರ್ಕೆಟ್ನ ಅನ್ಸರ್ಟಿನಿಟಿ ನಡುವೆ ಕೆಲ ರೀತಿಯ ಹೂಡಿಕೆದಾರರು ಮಾತ್ರ ದುಡ್ಡನ್ನು ಗಳಿಸ್ತಾ ಇದ್ದಾರೆ ಕೂಡ. ಮಾರ್ಕೆಟ್ ಕ್ರ್ಯಾಶ್ ಆದರೂ ದುಡ್ಡು ಪಡೆಯೋ ಬ್ರಹ್ಮಾಸ್ತ್ರ ಅವ್ರ ಬಳಿ ಇದೆ. ಸ್ನೇಹಿತರೆ, ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ ಬರೀ ಮಾರ್ಕೆಟ್ ಬೀಳ್ತಿರೋದು ಮಾತ್ರ ಅಲ್ಲ. ಈಗ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $105 ಮತ್ತೆ ಅಗೇನ್ ಹೈನೇ ಇದೆ. $100 ಮೇಲ್ಗಡೆನೆ ಇದೆ. ಕೆಳಗೆ ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ. PM ಮೋದಿ ಅವರೇ ಖುದ್ದು ಫ್ಯೂಯಲ್ ಉಳಿಸಿ, ಇಂಧನ ಉಳಿಸಿ, ಚಿನ್ನ ಖರೀದಿ ಮಾಡಬೇಡಿ, ದೇಶದ ವಿದೇಶಿ ವಿನಿಮಯ ಕಾಪಾಡಬೇಕು ಅಂತ ಹೇಳಿ ದೇಶಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇಂಥ ಟೈಮ್ನಲ್ಲಿ ಯಾರು ತಮ್ಮ 100% ದುಡ್ಡನ್ನ ಬರೀ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇಟ್ಕೊಂಡಿದ್ದಾರೋ ಅವರು ನಿದ್ದೆ ಕಳ್ಕೊಂಡಿದ್ದಾರೆ. ಆದ್ರೆ ಇನ್ನೂ ಕೆಲವರು, ಉದಾಹರಣೆಗೆ ತಲಬದಿ ವಿಜಯ್ ತರ, 213 ಕೋಟಿ ರೂಪಾಯಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ, FDನೂ ಇಟ್ಟಿಲ್ಲ, ಅವರು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಕೊಂಡು ಕೂತಿದ್ದಾರೆ ಅಂತ ಅವರೇ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಹಾಕಿದಾರಲ್ಲ. 213 ಕೋಟಿ ರೂಪಾಯಿನ ಸೇವಿಂಗ್ಸ್ ಅಕೌಂಟ್ ಅಲ್ಲಿ 2-3% ಬಡ್ಡಿಗೆ. ಸೊ ಆ ತರದವರು ಸೇಫಾ, ಆರಾಮಾಗಿದಾರ? ಇಲ್ಲ, ಅವ್ರದ್ದು ದುಡ್ಡು ಕರಗಿ ಹೋಗ್ತಾ ಇದೆ. ಇಲ್ಲೇ ಇರೋದು ಅತಿ ದೊಡ್ಡ ಟ್ರ್ಯಾಪ್. ದುಡ್ಡನ್ನ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇಟ್ಟಿರೋರು ಅವರು ಕೂಡ ಸೇಫ್ ಅಲ್ಲ. ಅವರು ದಿನ ಬಡವರಾಗ್ತಾ ಇದ್ದಾರೆ. ಅದು ಹೇಗೆ ಅಂತ ಲೆಕ್ಕಾಚಾರದ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ಗೆ ಕೊಡೋ ದುಡ್ಡು ಬಡ್ಡಿ ಬರೀ 2.5-3% ಮಾತ್ರ. ಆದ್ರೆ ಹೊರಗಡೆ ಸರ್ಕಾರ ಕೊಡೋ ಲೆಕ್ಕಾಚಾರದ ಪ್ರಕಾರವೇ ಇನ್ಫ್ಲೇಷನ್ 4-4.5. ಆದ್ರೆ ಸ್ವಲ್ಪ ನೀವು ವಾಸ್ತವದಲ್ಲಿ ನೋಡಿದ್ರೆ, ಸೆಗ್ಮೆಂಟಲ್ ಇನ್ಫ್ಲೇಷನ್ ನೋಡಿದ್ರೆ ಕೆಲವರಿಗೆ 5-6, ಕೆಲವರಿಗೆ 10% ಕೂಡ ಇನ್ಫ್ಲೇಷನ್ ಇರುತ್ತೆ. ನಾವು ರಫ್ ಆಗಿ ತಗೊಂಡ್ರೆ ಅಟ್ಲೀಸ್ಟ್ 6% ವರೆಗಾದ್ರೂ ಕೂಡ ಇನ್ಫ್ಲೇಷನ್ ಇದೆ ಅಂತ ನಾವು ಅನ್ಕೋಬಹುದು. ಇದರ ಅರ್ಥ ಏನ್ ಗೊತ್ತಾ? ಸೇವಿಂಗ್ಸ್ ಅಕೌಂಟ್ ಅಲ್ಲಿ ದುಡ್ಡನ್ನ ಇಟ್ರೆ ಪ್ರತಿದಿನ ಅದರ ಬೆಲೆ ಕರಗಿ ಹೋಗ್ತಾ ಇರುತ್ತೆ. ಉದಾಹರಣೆಗೆ ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಅದನ್ನ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇಟ್ರೆ 1 ವರ್ಷಕ್ಕೆ ಬರೋ ಬಡ್ಡಿ ಬರೀ 12,500 ರೂಪಾಯಿ. ಆದ್ರೆ ಅದೇ 5 ಲಕ್ಷವನ್ನ 8.3% ಬಡ್ಡಿ ಕೊಡೋ ಬ್ಯಾಂಕ್ ಇಂಟ್ರೆಸ್ಟ್ ಬಡ್ಡಿ ಕೊಡೋ ಫಿಕ್ಸೆಡ್ ಡೆಪಾಸಿಟ್ FD ನಲ್ಲಿ ಇಟ್ರೆ ವರ್ಷಕ್ಕೆ 41,500 ರೂಪಾಯಿ ನಿಮ್ಮ ಕೈಗೆ ಸಿಗತ್ತೆ. ಎಲ್ಲಿಯ 12,000, ಎಲ್ಲಿಯ 41,000. ವರ್ಷಕ್ಕೆ ಬರೋಬರಿ 29,000 ರೂಪಾಯಿನ ಡಿಫರೆನ್ಸ್. ಸುಮ್ಮನೆ ದುಡ್ಡನ್ನ ಸೇವಿಂಗ್ಸ್ ನಲ್ಲಿ ಇಟ್ಟು, ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಟು 29,500 ರೂಪಾಯಿನ ಕೈಯಾರೆ ಸುಡ್ತಾ ಇದ್ದಾರೆ. ಈ 5 ಲಕ್ಷ ರೂಪಾಯಿ ಯಾರಾದ್ರೂ ಇಟ್ಟಿದ್ರೆ ಅವರು. ಹಾಗಿರ್ಬೇಕಾದ್ರೆ 100-200 ಕೋಟಿ ರೂಪಾಯಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಕೊಂಡಿರೋರು ಎಷ್ಟು ಕಳ್ಕೊಳ್ತಿದ್ದಾರೆ ಯೋಚನೆ ಮಾಡಿ. ಹಾಗಂತ ಎಲ್ಲರೂ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಲ್ಲ. ಅದಕ್ಕೆ ಎಕ್ಸ್ಪರ್ಟೀಸ್ ಇರಬೇಕು. ಇದರ ತಜ್ಞರ ಸಲಹೆ ಪಡ್ಕೊಂಡು ಅವ್ರವ್ರ ಸಾಮರ್ಥ್ಯಕ್ಕೆ ತಕ್ಕಂಥವ್ರು ಮಾಡಬೇಕು ಅಲ್ವಾ. ಆದರೆ ಸೇವಿಂಗ್ಸ್ ಅಕೌಂಟ್ಗಿಂತ ಅಷ್ಟೇ ಬ್ಯಾಂಕ್ ಗ್ಯಾರಂಟಿಯೊಂದಿಗೆ ಬರೋ FDಗಳಿದಾವಲ್ಲ, ಫಿಕ್ಸೆಡ್ ಡೆಪಾಸಿಟ್ಗಳು, ಅದೇ ಬ್ಯಾಂಕ್ಗಳು ಗ್ಯಾರಂಟಿ ಕೊಡುತ್ತಾನೆ ಅವಕ್ಕೆಲ್ಲ. ಅದು ಬುದ್ಧಿವಂತಿಕೆ ಹೌದಾ ಅಲ್ವಾ? ನೀವೇ ಯೋಚನೆ ಮಾಡಿ. ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಮಾರ್ಕೆಟ್ ಬಿದ್ದಾಗ ಪ್ರೋ ಇನ್ವೆಸ್ಟರ್ಸ್ ಇದಾರಲ್ಲ, ಅವ್ರು ಹೆದರ್ಕೊಳ್ಳಲ್ಲ. ಹೆದರ್ಕೊಂಡು ಓಡ ಹೋಗೋದೆಲ್ಲ ಅಮೆಚೂರ್ಸ್, ರಿಟೇಲ್ ಅಲ್ಲೂ ಕೂಡ, ಚಿಲ್ಲರೆ ಹೂಡಿಕೆದಾರರಲ್ಲೂ ಕೂಡ ಅಷ್ಟೊಂದು ನಾಲೆಜ್ ಇಲ್ಲದೆ ಇರೋರು. ಆದ್ರೆ ಪ್ರೊಫೆಷನಲ್ಸ್ ಇದಾರಲ್ಲ, ಅವ್ರು ಹೆದರಲ್ಲ. ಯಾಕಂದ್ರೆ ಅವ್ರ ಹತ್ರ ಡ್ರೈ ಪೌಡರ್ ಅಂದ್ರೆ ರೆಡಿ ಕ್ಯಾಶ್ ಇರುತ್ತೆ. ಅವ್ರು FD ಬಾಂಡ್ಸ್ ಅಲ್ಲೆಲ್ಲ ಸೇಫರ್ ಸೈಡ್ ಅಂತ ಹೇಳಿ ದುಡ್ಡನ್ನ ಇಟ್ಟಿರ್ತಾರೆ. ಮಾರ್ಕೆಟ್ ಬಿದ್ದಾಗ ಆ ದುಡ್ಡನ್ನ, ಲಿಕ್ವಿಡ್ ಕ್ಯಾಶ್ ಅನ್ನ ಬಳಸಿ ಅವರು ಡಿಸ್ಕೌಂಟ್ ರೇಟ್ಗೆ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಅನ್ನ, ಸ್ಟಾಕ್ಸ್ ಅನ್ನ ಖರೀದಿ ಮಾಡ್ತಾರೆ. ಯಾರು ಕ್ರಾಶ್ ಇಂದ ಅಳ್ತಾ ಅಯ್ಯಯ್ಯೋ ಅಂತ ಹೇಳಿ ಲಾಸ್ ಅಲ್ಲಿ ಮಾರ್ಬಿಟ್ಟು ಮಾರ್ಕೆಟ್ ಇಂದ ಓಡ್ತಿರ್ತಾರೋ, ಬಾಯಿಗೆ ಬಂದಿದ್ದ ರೇಟಿಗೆ ಕೊಡಿ ಅಂತ ಅವ್ರ ಹತ್ರ ಇವರು ತಗೊಳ್ತಾ ಇರ್ತಾರೆ. 8.3% ಬಡ್ಡಿ ಎಲ್ಲಿ, ಹೇಗೆ? ಸ್ನೇಹಿತರೆ, ನೀವು ಕೇಳ್ಬೋದು, ಹೌದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ 2-2.5%, 3% ಅಷ್ಟೇ. ಬ್ಯಾಂಕಲ್ಲಿ FD ಇಟ್ಟರು ಕೂಡ 5-6% ಅಷ್ಟೇ ಅಲ್ವೇನ್ರಿ ಇರೋದು ಬಡ್ಡಿ. 8.3% ಎಲ್ಲಿ ಬಡ್ಡಿ ಸಿಗುತ್ತೆ ಅಂತ ಹೇಳಿ ಇದನ್ನು ಹುಡ್ಕೊಂಡು ನಾವೇನು ಬ್ಯಾಂಕ್ ಕಲಿಯೋಕ್ಕಾಗತ್ತಾ ಅಂತ ನೀವು ಕೇಳ್ಬೋದು. ಅದರ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದಾವೆ. ಅದರಲ್ಲಿ ಸ್ಟೇಬಲ್ ಮನಿ ಕೂಡ ಒಂದು ಮುಖ್ಯವಾಗಿರೋ ಪ್ಲಾಟ್ಫಾರ್ಮ್. ಮೊದಲನೇದಾಗಿ ಇಲ್ಲಿ ನೀವು ಒಂದೇ ಆ್ಯಪ್ನಲ್ಲಿ, ಒಂದೇ ಸ್ಕ್ರೀನ್ ಮೇಲೆ 200ಕ್ಕೂ ಅಧಿಕ ಬ್ಯಾಂಕ್ಗಳ ಫಿಕ್ಸೆಡ್ ಡೆಪಾಸಿಟ್ ಇಂಟ್ರೆಸ್ಟ್ ರೇಟ್ಗಳನ್ನು ಕಂಪೇರ್ ಮಾಡ್ಬೋದು. ಎರಡನೇದು, ಸದ್ಯ ಮಾರ್ಕೆಟ್ನಲ್ಲೇ ಹೈಯೆಸ್ಟ್ ಅಂದರೆ 8.3% ವರೆಗೂ ಬಡ್ಡಿ ಇಲ್ಲಿ ಆರಾಮಾಗಿ ಈ ಕ್ಷಣಕ್ಕೆ ಸಿಗ್ತಾ ಇದೆ. ಇಲ್ಲಿರೋ ಬ್ಯಾಂಕ್ಸ್, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು ಎಲ್ಲವೂ ಕೂಡ RBI ನಿಂದಲೇ ರೆಗ್ಯುಲೇಟ್ ಆಗೋ ಬ್ಯಾಂಕ್ಗಳು. ಇದರಲ್ಲಿ ಯಾವ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ್ರೂ ಕೂಡ ನಿಮಗೆ RBIನೇ ಅದರ ಮೇಲುಸ್ತುವಾರಿ ಇಟ್ಕೊಂಡಿರೋದು. ಅಲ್ಲಿಟ್ಟಿರೋ ದುಡ್ಡಿಗೆ RBIನ DICGCಯಿಂದ ಅಪ್ ಟು 5 lakh ರೂಪೀಸ್ ತನಕ ಗ್ಯಾರಂಟಿ ಕೂಡ ಎಲ್ಲ ಬ್ಯಾಂಕ್ಗಳಿಗೂ ಅನ್ವಯ ಆಗುತ್ತೆ.
ಗಮನಿಸಿ, ಬಜಾಜ್ ಫಿನಾನ್ಸ್ ಆಗಿರ್ಬೋದು, ಶ್ರೀರಾಮ್ ಫಿನಾನ್ಸ್ ಆಗಿರ್ಬೋದು, ಈ ರೀತಿ ಫಿನಾನ್ಸ್ ಕಂಪ್ನಿಗಳಿರ್ತಾವಲ್ಲ, ಫಿನಾನ್ಸ್ನವರು, ಆ ಕಂಪ್ನಿಗಳು, ಅವರ ಎಫ್ ಡಿಗಳಿಗೆ ಈ RBIನ DICGC ಇನ್ಶೂರೆನ್ಸ್ ಅಪ್ಲೈ ಆಗಲ್ಲ. ಆದರೆ ಬ್ಯಾಂಕ್ಸ್ ಆ್ಯಂಡ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಎಲ್ಲಕ್ಕೂ ಕೂಡ RBIನ DICGCನ ಇನ್ಶೂರೆನ್ಸ್ ಅಪ್ ಟು 5 lakh rupees ತನಕ ಅನ್ವಯ ಆಗುತ್ತೆ. ಹಾಗಾಗಿ ಅಷ್ಟು ವ್ಯತ್ಯಾಸ ಆಗಲ್ಲ ನೀವು ಯಾವ ಬ್ಯಾಂಕಲ್ಲಿ FD ಇಡ್ತಾ ಇದ್ದೀರಿ ಅಪ್ ಟು 5 lakh ತನಕ ಅಂಥೇಳಿ. ICICI ಅಥವಾ HDFC ಥರ ಬ್ಯಾಂಕ್ಗಳಲ್ಲಿ 2 ಲಕ್ಷ ರೂಪಾಯಿನ 1 ವರ್ಷಕ್ಕೆ FD ಮಾಡಿದ್ರೆ ಎಷ್ಟು ಕಮ್ಮಿ ಬಡ್ಡಿ ಸಿಗ್ತಾ ಇದೆ. ಅದೇ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿ ನೀವು FD ಮಾಡಿದ್ರೆ ಎಷ್ಟು ಎಕ್ಸ್ಟ್ರಾ ಬಡ್ಡಿ ಸಿಗುತ್ತೆ ಅಂತ ನಿಮಗೆ ಇಲ್ಲಿ ಟೂಲ್ ಕರೆಕ್ಟಾಗಿ ತೋರಿಸುತ್ತೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ನೀವು ಫ್ರೀಯಾಗಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡ್ಕೊಂಡು ನೋಡ್ಬೋದು. ಮೂರನೇದು ಮತ್ತು ಅತಿ ಮುಖ್ಯವಾಗಿರೋದು, ಈ FD ಮಾಡೋಕ್ಕೆ ನೀವು ಯಾವುದೇ ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಹಾಲಿ ಬ್ಯಾಂಕ್ ಅಕೌಂಟ್ ಅಂದರೆ ಈಗ ನೀವು ಯೂಸ್ ಮಾಡ್ತಿರೋ ಅಕೌಂಟ್ನಿಂದಲೇ ಡೈರೆಕ್ಟಾಗಿ FD ಬುಕ್ ಮಾಡ್ಬೋದು. ನೆಕ್ಸ್ಟ್, ಈ ದುಡ್ಡು ಎಲ್ಲಿಗೆ ಹೋಗುತ್ತೆ? ಬ್ಯಾಂಕ್ಗೆ ಹೋಗುತ್ತೆ. ಇಲ್ಲಿ ಸ್ಟೇಬಲ್ ಮನಿ ಪ್ಲ್ಯಾಟ್ಫಾರ್ಮ್ ಮಧ್ಯದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ, ವೇದಿಕೆ ಅಷ್ಟೇ, ಬಸ್ ಸ್ಟ್ಯಾಂಡ್, ಅದರಲ್ಲಿರೋ ಬಸ್ಗಳೆಲ್ಲ ಇರ್ತಾವಲ್ಲ ಬಸ್ ಸ್ಟ್ಯಾಂಡಲ್ಲಿ, ಆ ರೀತಿ ಈ ಸ್ಟೇಬಲ್ ಮನಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಬ್ಯಾಂಕ್ಗಳಿದ್ದಾವೆ. ಬ್ಯಾಂಕ್ಗಳನ್ನು ನಿಮ್ಮ ಬಳಿಗೆ ತಲುಪಿಸುವ ಕೆಲಸವನ್ನಷ್ಟೇ ಪ್ಲ್ಯಾಟ್ಫಾರ್ಮ್ ಮಾಡೋದು. ನೇರವಾಗಿ ರಿಸರ್ವ್ ಬ್ಯಾಂಕ್ ಅಧೀನದಲ್ಲಿ ಕೆಲಸ ಮಾಡೋ ಬ್ಯಾಂಕ್ಗಳಿಗೆ ಹೋಗುತ್ತೆ ನಿಮ್ಮ ದುಡ್ಡು. ಬ್ಯಾಂಕ್ಗಳು ನಿಮಗೆ FDಗೆ ರಿಸಿಪ್ಟನ್ನು ಇಶ್ಯೂ ಮಾಡೋದು. ಬ್ಯಾಂಕ್ನಿಂದಲೇ SMS, ಇಮೇಲ್ ಕನ್ಫರ್ಮೇಷನ್ ಕೂಡ ನಿಮಗೆ ಬರುತ್ತೆ. ಬ್ಯಾಂಕ್ಗೆ ಹೋಗಿ ಕ್ಯೂ ನಿಲ್ಲೋ ಹಾಗಿಲ್ಲ, ಅದೇ ಪೇಪರ್ ವರ್ಕ್ ಕೂಡ ಮಾಡೋ ಹಾಗಿಲ್ಲ, ಕಂಪ್ಲೀಟ್ಲಿ ಡಿಜಿಟಲ್ ಪ್ರಾಸೆಸ್. ಹಾಗಂತ FD ಇಡೋಕ್ಕೆ ಲಕ್ಷಗಟ್ಟಲೆ ಕೋಟ್ಯಂತರ ರೂಪಾಯಿನೇ ಇರಬೇಕು ಅಂತಿಲ್ಲ. ಬರೀ 1,000 ರೂಪಾಯಿಂದಲೂ ನೀವು FD ಇಟ್ಟು ನೀವು ಉಳಿತಾಯದ ಅಭ್ಯಾಸವನ್ನು ಶುರು ಮಾಡ್ಕೋಬೋದು. ನಿಮ್ಮ ದುಡ್ಡು ಬೆಳೆಯೋದನ್ನು ನೋಡೋಕೆ ಶುರು ಮಾಡ್ಬೋದು. ಆಲ್ರೆಡಿ 50 ಲಕ್ಷಕ್ಕೂ ಅಧಿಕ ಬಳಕೆದಾರರು ಈ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೀವಿ. ಆಸಕ್ತರೋದನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಫ್ರೀಯಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಎಲ್ಲ FD ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿಕೊಂಡು ನೀವು FD ಬುಕ್ ಮಾಡ್ಬೋದು. ಕಷ್ಟಕಾಲದ ಆಪದ್ ಬಾಂಧವ, ಈ 4 ನಿಯಮ ಮರಿಬೇಡಿ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಸುಮ್ಮನೆ FD ಮಾಡಬೇಕು ಅಂತ ಮಾಡೋದಲ್ಲ, ಆ FD ಹೇಗೆ, ಯಾವಾಗ, ಯಾಕೆ ಬಳಸಬೇಕು ಅನ್ನೋದಕ್ಕೆ ನೀವೊಂದಷ್ಟು ರೂಲ್ಸನ್ನು ಫಾಲೋ ಮಾಡ್ಬೋದು. ಮೊದಲನೇದು ಎಮರ್ಜೆನ್ಸಿ ಫಂಡ್. ಎಕ್ಸಾಂಪಲ್ ಹೇಳ್ತೀವಿ ಕೇಳಿ. ರವಿ ಅಂತ 29 ವರ್ಷದವ ಹುಡುಗ ಅಂತ ಅಂದ್ಕೊಳ್ಳಿ. ಒಳ್ಳೆ ಕೆಲಸ, ಪ್ರತಿ ತಿಂಗಳು ಮ್ಯೂಚುವಲ್ ಫಂಡ್ಗೆ SIP ಕಟ್ ಆಗ್ತಾ ಇತ್ತು, ಲೈಫ್ ಸೆಟಲ್ ಅಂತ ಅಂದ್ಕೊಂಡಿದ್ದ. ಇದ್ದಕ್ಕಿದ್ದ ಹಾಗೆ ಕಂಪನಿ ಲೇ ಆಫ್ ಮಾಡ್ತು, ಜಾಬ್ ಹೋಯಿತು. ಆತನ ಹತ್ರ ಸೇಫ್ ಆಗಿರೋ ಎಮರ್ಜೆನ್ಸಿ ಫಂಡ್ ಕೂಡ ಇರಲಿಲ್ಲ. ಪೂರ್ತಿ ದುಡ್ಡು ಈಕ್ವಿಟಿಯಲ್ಲೇ ಇತ್ತು. ಅದೇ ಟೈಮ್ಗೆ ಮಾರ್ಕೆಟ್ ಕ್ರ್ಯಾಶ್ ಆಗಿ ಆತನ ಪೋರ್ಟ್ಫೋಲಿಯೋ 18% ಲಾಸ್ನಲ್ಲಿತ್ತು. ಮನೆ ಬಾಡಿಗೆ ಕಟ್ಟೋಕೆ, ಜೀವನ ಮಾಡೋಕೆ ಬೇರೆ ದಾರಿ ಇಲ್ಲದೆ ಆ ಲಾಸ್ನಲ್ಲೇ ಷೇರುಗಳನ್ನು ಮಾರಬೇಕಾಯಿತು. ಎಂಥ ದುರಂತ ಅಲ್ವಾ? ಅದಕ್ಕೆ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಹೇಳೋದು, ಕನಿಷ್ಠ 6 ತಿಂಗಳ ನಿಮ್ಮ ಮನೆ ಖರ್ಚಿನ ದುಡ್ಡು ಕಡ್ಡಾಯವಾಗಿ FDಯಲ್ಲೇ ಇಡಬೇಕು ಅಂತ. ಇದು ಆಪ್ಷನಲ್ ಅಲ್ಲ, ಮ್ಯಾಂಡೇಟರಿ. ರೂಲ್ ನಂಬರ್ 2, ಶಾರ್ಟ್ ಟರ್ಮ್ ಗೋಲ್ಸ್. ನಿಮಗೆ ಇನ್ನೊಂದು ವರ್ಷದಲ್ಲಿ ಯುರೋಪ್ ಟ್ರಿಪ್ ಹೋಗಬೇಕು, ಅಥವಾ 2 ವರ್ಷದಲ್ಲಿ ಹೊಸ ಕಾರ್ ತಗೋಬೇಕು, ಇಲ್ಲ 3 ವರ್ಷದಲ್ಲಿ ಮಗಳ ಮದುವೆ ಮಾಡಬೇಕು ಅಂತ ಇಟ್ಕೊಳ್ಳಿ. ಈ 3ರಿಂದ 7 ವರ್ಷದ ಒಳಗಿನ ಗುರಿಗಳಿಗೆ ಕಂಪ್ಲೀಟಾಗಿ ಷೇರುಪೇಟೆ ನಂಬಿದಾಗ, ಆ ಟೈಮ್ ಮದುವೆ ಪತ್ರಿಕೆ ಕೊಟ್ಟು ಬಂದಿರ್ತೀರ, ಮಾರ್ಕೆಟ್ ಬಿತ್ತು 30% ಅಂದರೆ ಹೆಂಗಿರುತ್ತೆ ಹೊಟ್ಟೆವ್ರಿ. ಹೀಗಾಗಿ ಸ್ನೇಹಿತರೆ, ಇಂಥ ಶಾರ್ಟ್ ಟರ್ಮ್ ಗೋಲ್ಸ್ಗೆ ವೊಲಾಟಿಲಿಟಿ ಇಲ್ಲದೆ ಇರೋ, ಅಸ್ಥಿರತೆ ಇಲ್ಲದೆ ಇರೋ, ಗ್ಯಾರಂಟೀಡ್ ಇಂಟ್ರೆಸ್ಟನ್ನು ಪ್ರಾಮಿಸ್ ಮಾಡೋ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಗಳು ನಿಮಗೆ ಸೂಕ್ತ ಅಂತ ಪ್ರತಿಯೊಬ್ಬ ಸಲಹೆಗಾರರು ಕೂಡ ನಿಮಗೆ ಅಡ್ವೈಸ್ ಮಾಡ್ತಾರೆ, ಫಿನಾನ್ಷಿಯಲ್ ಅಡ್ವೈಸರ್ಸ್. ಯಾಕಂದರೆ FDಲಾಗಲಿ ಬಾಂಡ್ಸಲ್ಲಾಗಲಿ ನಿಮಗೆ ದುಡ್ಡು ಅಥವಾ ರಿಟರ್ನ್ಸ್ ಎಲ್ಲವೂ ಕೂಡ ಪ್ರಿಡಿಕ್ಟೇಬಲ್ ಆಗಿರುತ್ತೆ. ಅವು ಮಾರ್ಕೆಟಿಗೆ ಲಿಂಕ್ ಆಗಿರೋದಿಲ್ಲ. ಮಾರ್ಕೆಟ್ ಬಿದ್ದರೆ ಬಿತ್ತು, ಆಗಲ್ಲ ಕೊಡೋಕ್ಕೆ ಅಂತ ಹೇಳಲ್ಲ ನಿಮಗವು. ರೂಲ್ ನಂಬರ್ 3, ಪ್ಯಾಸಿವ್ ಇನ್ಕಮ್. ಕೆಲವರಿಗೆ ಒಟ್ಟಿಗೆ ಮೆಚುರಿಟಿ ಟೈಮ್ನಲ್ಲಿ ಬಡ್ಡಿ, ಅಸಲು ಆ ಥರ ಬೇಡ ಆಗಿರುತ್ತೆ. ಪ್ರತಿ ತಿಂಗಳು ಸ್ವಲ್ಪ ಕೈಗೆ ಕ್ಯಾಶ್ ಫ್ಲೋ ಬರ್ತಾ ಇರಬೇಕು, ಜೀವನ ಸ್ಮೂತಾಗಿ ಹೋಗ್ತಿರಬೇಕು. ಸಂಬಳದ ಮೇಲೆ ಡಿಪೆಂಡ್ ಆಗಂಗಿರಬಾರ್ದು. ನಾನು ತುಂಬ ದುಡ್ಡು ಬಿಟ್ಟಿದ್ದೀನಿ, ಇನ್ಮೇಲೆ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು ಅನ್ನೋ ಲೆಕ್ಕಾಚಾರ ಇರುತ್ತೆ. ಇನ್ನು ಕೆಲವರಿಗೆ ದುಡಿತಾ ಇರೋ ಟೈಮ್ನಲ್ಲೂ ಕೂಡ ಸಪೋರ್ಟಿವ್ ಇನ್ಕಮ್ ಥರ ಎಕ್ಸ್ಟ್ರಾ ಕ್ಯಾಶ್ ಫ್ಲೋ ಬರ್ತಾ ಇರಬೇಕು ಅನ್ನೋ ಆಸೆ ಇರುತ್ತೆ. ಅಂಥವರಿಗೆ FDಗಳಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಪೇಔಟ್ ಆಪ್ಷನ್ ಕೂಡ ಇದೆ. ಫಾರ್ ಎಕ್ಸಾಂಪಲ್, ನೀವು 10 ಲಕ್ಷ ರೂಪಾಯಿನ 8.3% ಇವಾಗಿರೋ ಇಂಟ್ರೆಸ್ಟ್ ರೇಟ್, ಇದು ಸ್ಟೇಬಲ್ ಮನಿ ಥ್ರೂ ನೀವು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕ್ನಲ್ಲಿ FD ಇಟ್ಟಾಗ, ಸೊ 10 ಲಕ್ಷ ರೂಪಾಯಿನ 8.3%ಗೆ ಬಡ್ಡಿ ಇಟ್ಟರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಆರಾಮಾಗಿ 6,900 ರೂಪಾಯಿ ಇಂಟ್ರೆಸ್ಟ್ ಬಂದು ಬೀಳ್ತಾನೆ ಇರುತ್ತೆ. ಲಾಸ್ಟಿಗೆ ಒಂದೇ ಸಲ ಕೊಡೋದಲ್ಲ, ಮಂತ್ಲಿ ಕೊಡ್ತಾ ಇರ್ತಾರೆ ನಿಮಗೆ ಇಂಟ್ರೆಸ್ಟ್. ನಿಮ್ಮ ಅಸಲು ಅಲ್ಲೇ ಇರುತ್ತೆ, ಬಡ್ಡಿ ಮಂತ್ಲಿ ಬರ್ತಾ ಇರುತ್ತೆ. ಫ್ರೀಲ್ಯಾನ್ಸರ್ಸ್ಗೆ ನನಗೆ 1 ತಿಂಗಳು ಕೆಲಸ ಇರುತ್ತೆ, ಇನ್ನೊಂದು ತಿಂಗಳು ಕೆಲಸ ಇರಲ್ಲ.
ಸೀಸನ್ ಇದ್ದಾಗಿರುತ್ತೆ, ಬೇರೆ ಟೈಮಲ್ಲಿ ಇರಲ್ಲ, ಬಟ್ ಕ್ಯಾಶ್ ಫ್ಲೋ ರೆಗ್ಯುಲರ್ ಆಗಿ ಬೇಕೇ ಬೇಕಲ್ವಾ ಅನ್ನೋರಿಗೆ, ಅಥವಾ ಕೆಲಸ ಹುಡುಕ್ತಿರೋರಿಗೆ, ಅಥವಾ ರಿಟೈರ್ ಆಗಿರೋರಿಗೆ ಇದು ಒಳ್ಳೆ ಆಪ್ಷನ್ ಆಗಬಹುದು. ಇಂಥದನ್ನೇ ಹುಡುಕ್ತಾ ಇರ್ತಾರೆ ಅವರು. ರೂಲ್ ನಂಬರ್ 4, ಲ್ಯಾಡರಿಂಗ್ ಸ್ಟ್ರಾಟಜಿ. ತುಂಬ ಜನ ಕೇಳ್ಬೋದು, ಎಫ್ ಡಿ ಮಾಡಿದ್ರೆ ನಮ್ಮ ದುಡ್ಡು ಲಾಕ್ ಆಗೋಗಲ್ವಾ, ಅರ್ಜೆಂಟಿಗೆ ಸಿಗುತ್ತಾ ಅಂತ. ಎಫ್ ಡಿ ಲ್ಯಾಡರಿಂಗ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ರೆ ಅದನ್ನು ಒಟ್ಟಿಗೆ ಒಂದೇ ಶಾರ್ಟ್ನಲ್ಲಿ ಎಫ್ ಡಿ ಮಾಡಲೇಬೇಕು ಅಂತೇನಿಲ್ಲ. ಅದನ್ನು 1 ಲಕ್ಷದ 5 ಭಾಗ ಮಾಡಿ, 1 ಲಕ್ಷವನ್ನು 6 ತಿಂಗಳಿಗೆ, ಇನ್ನೊಂದು ಲಕ್ಷವನ್ನು 9 ತಿಂಗಳಿಗೆ, ಮತ್ತೊಂದು ಲಕ್ಷವನ್ನು 12 ತಿಂಗಳಿಗೆ, ಹೀಗೆ 15, 18 ತಿಂಗಳಿಗೆ, ಒಟ್ಟು 5 ಬೇರೆ ಬೇರೆ ಎಫ್ ಡಿಗಳನ್ನು ಮಾಡ್ಬೋದು. ಇದರಿಂದ ಏನಾಗುತ್ತೆ, ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ಒಂದು ಎಫ್ ಡಿ ಮೆಚೂರ್ ಆಗಿ ದುಡ್ಡು ನಿಮ್ಮ ಕೈಗೆ ಸಿಗ್ತಾ ಹೋಗುತ್ತೆ. ಉಳಿದಿರೋ ದುಡ್ಡು ಕಾಂಪೌಂಡ್ ಆಗ್ತಾ ಹೋಗ್ತಾ ಇರುತ್ತೆ. ದುಡ್ಡು ಲಾಕ್ ಕೂಡ ಆಗಲ್ಲ, ನೀವು ಪರದಾಡೋ ಪರಿಸ್ಥಿತಿನೂ ಕೂಡ ಬರೋದಿಲ್ಲ. ಜೊತೆಗೆ ಆವಾಗಲೇ ಹೇಳಿದ್ವಿ ಸ್ನೇಹಿತರೆ, ಭಾರತದ ಪ್ರತಿಯೊಂದು ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗೆ ಅಲ್ಲಿಟ್ಟಿರೋ ಅಪ್ ಟು 5 ಲಕ್ಷ ರೂಪಾಯಿ ತನಕ ದುಡ್ಡಿಗೆ ಪರ್ ಬ್ಯಾಂಕ್ ಅಕೌಂಟ್, ಪರ್ ಪ್ಯಾನ್ ಕಾರ್ಡ್. ಎಸ್, ನೀವು 5 ಬ್ಯಾಂಕಲ್ಲಿಟ್ಟರೆ 25 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ, 5 ಡಿಫ್ರೆಂಟ್ ಬ್ಯಾಂಕಲ್ಲಿಟ್ಟರೆ ಅಷ್ಟಕ್ಕೂ ಕೂಡ ಈಚ್ ಬ್ಯಾಂಕಲ್ಲಿ 5 ಲ್ಯಾಕ್ ತನಕ ಕವರೇಜ್ ಸಿಗೋದ್ರಿಂದ ಅಷ್ಟೂ ದುಡ್ಡಿಗೂ RBIನ ಸಬ್ಸಿಡರಿ ಸಂಸ್ಥೆ ಆಗಿರೋ DICGCಯ ಗ್ಯಾರಂಟಿ ಇರುತ್ತೆ ನಿಮಗೆ ಇನ್ಶೂರೆನ್ಸ್ದು. ಒಂದು ವೇಳೆ ಬ್ಯಾಂಕೇ ಮುಳುಗು ಹೋಯ್ತಂದ್ರೂ ಕೂಡ 90 ದಿನಗಳ ಒಳಗಡೆ ನಿಮ್ಮ ಅಷ್ಟು ದುಡ್ಡು ಮತ್ತು ಇಂಟ್ರೆಸ್ಟನ್ನು ವಾಪಸ್ ಕೊಡೋ ಜವಾಬ್ದಾರಿ RBIನ ಸಬ್ಸಿಡರಿ ಆಗಿರೋ DICGCದು. ಸೊ ಫ್ಯಾಮಿಲಿಯಲ್ಲಿ 4 ಜನ ಇದ್ದೀರಿ, 40 ಲಕ್ಷ ರೂಪಾಯಿ ನಿಮಗೆ ಹೈ ಇಂಟ್ರೆಸ್ಟ್ ರೇಟ್ನಲ್ಲಿ ಸೇಫ್ ಮಾಡಿಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಹೆಸರಲ್ಲೂ, ಉದಾಹರಣೆಗೆ ಬ್ಯಾಂಕ್ ಎ ಅಂತ ಅಂದ್ಕೊಳ್ಳೋಣ, ಬ್ಯಾಂಕ್ ಎನಲ್ಲಿ 5 ಲಕ್ಷ ರೂಪಾಯಿ ಇಟ್ಟರೆ ಟೋಟಲ್ 20 ಲಕ್ಷ ರೂಪಾಯಿ ಆಯಿತು, ಅಷ್ಟಕ್ಕೂ ಕವರೇಜ್ ಬಂತು. ಅದೇ ಥರ ಸ್ಟೇಬಲ್ ಮನಿ ಆ್ಯಪ್ನಲ್ಲಿ ಇನ್ನೊಂದು ಬ್ಯಾಂಕಿಗೆ ಹೋಗೋದು, ಅಲ್ಲಿ ಬ್ಯಾಂಕ್ ಬಿ ಅಂತ ಅಂದ್ಕೊಳ್ಳೋಣ, ಅದು ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿ ಅಗೇನ್ ಪ್ರತಿಯೊಬ್ಬರ ಹೆಸರಲ್ಲೂ ಕೂಡ ಇನ್ನೊಂದು 5 ಲಕ್ಷ ಇಡೋದು. ಆಗ ನಿಮ್ಮ ಫ್ಯಾಮಿಲಿಯ ಟೋಟಲ್ 40 ಲ್ಯಾಕ್ ರುಪೀಸ್ ಸೇಫ್ ಫಿಕ್ಸೆಡ್ ಡೆಪಾಸಿಟ್ಸಲ್ಲಿ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ, ಬಡ್ಡಿ ಹೈ ಇಂಟ್ರೆಸ್ಟ್ ರೇಟನ್ನು ಅರ್ನ್ ಮಾಡ್ತಾ ಇರುತ್ತೆ. ಅಷ್ಟಕ್ಕೂ DICGCನ ಇನ್ಶೂರೆನ್ಸ್ ಕವರೇಜ್ ಕೂಡ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್, ಒಂದು ವೇಳೆ ಮೆಚುರಿಟಿಗೂ ಮುಂಚೆ ಅರ್ಜೆಂಟಾಗಿ ದುಡ್ಡು ಬೇಕಾದರೆ ಏನು ಮಾಡೋದು ಅನ್ನೋ ಪ್ರಶ್ನೆ ಬರ್ಬೋದು. ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ. ಸ್ಟೇಬಲ್ ಮನಿ ಆ್ಯಪ್ನಲ್ಲಿ ಕೆಲವೊಂದು ಬ್ಯಾಂಕ್ಗಳಲ್ಲಿ ನೋ ಪೆನಾಲ್ಟಿ ಪ್ರಿಮೆಚೂರ್ ವಿಡ್ರಾವಲ್ ಆಪ್ಷನ್ ಇದೆ. ಸೊ ಎಮರ್ಜೆನ್ಸಿ ಬಂದರೆ ಇನ್ಸ್ಟೆಂಟ್ ವಿಡ್ರಾವಲ್ ಆಪ್ಷನ್ ಕೂಡ ಇರುತ್ತೆ. ರಿಕ್ವೆಸ್ಟ್ ನೀವು ಕೊಟ್ಟು ಅಪ್ಲೈ ಮಾಡಿ 1 ಗಂಟೆ ಒಳಗಡೆ ನಿಮ್ಮ ದುಡ್ಡು ನಿಮ್ಮ ಸೇವಿಂಗ್ಸ್ ಅಕೌಂಟ್ಗೆ ಬಂದಿರುತ್ತೆ. ಇನ್ನು ಟ್ಯಾಕ್ಸ್ ವಿಚಾರಕ್ಕೆ ಬಂದರೆ, ಹೊಸ ಟ್ಯಾಕ್ಸ್ ರೆಜಿಮ್ ಪ್ರಕಾರ ನಿಮ್ಮ ಟೋಟಲ್ ಇನ್ಕಮ್ ವರ್ಷಕ್ಕೆ 12 ಲಕ್ಷದ ಒಳಗಡೆ ಇದ್ದರೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅಂದರೆ ಈ ಎಫ್ ಡಿನಿಂದ ಬರೋ ಬಡ್ಡಿ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಆಗಿ ಸಿಗುತ್ತೆ. ಸೊ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಯಾವುದೇ ಚಾರ್ಜಸ್ ಇಲ್ಲ, ಫ್ರೀ ಡೌನ್ಲೋಡ್ ಮಾಡಿ ನೀವು ಕಂಪ್ಲೀಟಾಗಿ ಚೆಕ್ ಮಾಡಿ, ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ, ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ ನೀವು ಉಳಿತಾಯದ ಅಭ್ಯಾಸವನ್ನು ಶುರು ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ದೊಡ್ಡ ಕ್ಯಾಪಿಟಲ್ ಇದೆ ಅಂತ ಹೇಳಿದ್ರೆ ಅದನ್ನು ದುಡಿಯೋಕೆ ಬಿಡ್ಬೋದು, ಪ್ರಿಡಿಕ್ಟಬಲ್ ಸ್ಟೇಬಲ್ ಬ್ಯಾಂಕ್ ಇಂಟ್ರೆಸ್ಟ್ನೊಂದಿಗೆ. ಆಸಕ್ತರು ಮಿಸ್ ಇಲ್ಲ, ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.